ಹಾಯ್ ಫ್ರೆಂಡ್ಸ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶುಕ್ರವಾರ, ಹಾಗಾಗಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಬಿಡೋಣ ಅಂತ ಹೇಳಿ ತೊಗೊಂಡು ಬಂದು ನಾನು ಅದಕ್ಕೆ ಪೀತಾಂಬರಿ ಮತ್ತು ಹುಣಸೆಹಣ್ಣು ಈ ಎರಡು ಮಿಶ್ರಣದಿಂದ ನಾನು ಅದನ್ನು ತಿಕ್ಕಿ ತೊಳಿತಾ ಇದ್ದೀನಿ. ನೀವು ಪೀತಾಂಬರಿ ಜೊತೆಗೆ ಹುಣಸೆಹಣ್ಣು ಸೇರಿಸ್ಬಿಟ್ಟು ತೊಳೆಯೋದ್ರಿಂದ ಹಿತ್ತಾಳೆ ಅಥವಾ ತಾಮ್ರ ಪಾತ್ರೆಗಳಲ್ಲಿ ಕಪ್ಪು ಕಪ್ಪು ಕಲೆ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಹೋಗಿ ತುಂಬ ಕ್ಲೀನ್ ಆಗುತ್ತೆ. ಅದಾದಮೇಲೆ ನಾನು ಕಳ್ಸೋಕ್ಕೆ ರೆಡಿ ಮಾಡಿಕೊಂಡೆ. ಕಳ್ಸೋಕ್ಕೆ ನಾನು ವೀಳ್ಯದೆಲೆ ಮತ್ತು ಕಾಯಿನ್ ಕೂಡ ಹಾಕ್ತೀನಿ. ಅದ್ರ ಜೊತೆ ನಾನು ಗರಿಕೆ ಹುಲ್ಲು ಕೂಡ ಬಳಸ್ತೀನಿ ಶುಕ್ರವಾರ ಪೂಜೆಗೆ. ಹಾಗಾಗಿ ಗರಿಕೆ ಹುಲ್ಲನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಗರಿಕೆ ಹುಲ್ಲನ್ನ ಹೊರಗಡೆ ಎಲ್ಲೋ ತರೋದಿಲ್ಲ, ಪಾಟಲ್ಲೇ ಬೆಳ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಅದಾದಮೇಲೆ ನೈವೇದ್ಯಕ್ಕೆ ಏನಾದ್ರು ಮಾಡೋಣ ಅನಿಸ್ತು. ಬಟ್ ಮನೇಲಿ ಸೇಬು ಹಣ್ಣು ಬಿಟ್ಟು ಬೇರೆ ಯಾವ ಫ್ರೂಟ್ಸು ಇರಲಿಲ್ಲ. ಬಾಳೆಹಣ್ಣೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಸೇಬನ್ನೇ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡೆ. ಅದಕ್ಕೆ ಹಾಲು, ಜೇನುತುಪ್ಪ, ಮೊಸರು ಹಾಗೆ ತುಪ್ಪ ಈ ಮಿಶ್ರಣಗಳನ್ನ ಬಳಸ್ಕೊಂಡು ನಾನು ನೈವೇದ್ಯನ ರೆಡಿ ಮಾಡಿಕೊಂಡೆ. ನೀವು ಸಕ್ಕರೆ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಜೇನುತುಪ್ಪ ಇದ್ದಿದ್ದರಿಂದ ಜೇನುತುಪ್ಪನೇ ಹಾಕಿದ್ದೀನಿ. ಇದಕ್ಕೆ ನೀವು ಬಾಳೆಹಣ್ಣು ಹಾಗೂ ದಾಳಿಂಬೆ ಹಣ್ಣು ಕೂಡ ಮಿಕ್ಸ್ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಆದರೆ ನಾನು ಮನೇಲಿ ಸೇಬು ಇದ್ದಿದ್ದರಿಂದ ಅಷ್ಟನ್ನೇ ಇಡ್ತಾಯಿದ್ದೀನಿ. ಇದಾದಮೇಲೆ ಬೇಗ ಬೇಗ ಪೂಜೆನ ಮುಗಿಸ್ಕೊಂಡೆ. ಅದಾದಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತಿಂಡಿ ಏನಪ್ಪ ಮಾಡೋದು ಅಂತ ಹೇಳಿ ಬೇಗ ಉಪ್ಪಿಟ್ಟಾಗುತ್ತೆ ಅಂತ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಉಪ್ಪಿಟ್ಟು ಕೂಡ ಮಾಡಿದೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ.